ನಮಸ್ಕಾರ ವೀಕ್ಷಕರೇ. ವಿಜ್ಞಾನಿಯೊಬ್ರು ಇಲಿಯೊಂದನ್ನ ತಂದು ಗೂಡಿನಲ್ಲಿಟ್ಟು ಟ್ರೈನಿಂಗ್ ಕೊಡ್ತಾರೆ. ಇಲಿಯ ಗೂಡಿಗೊಂದು ಗಂಟೆ ಕಟ್ಟಿ ಹಸಿದಾಗ ಇಲ್ಲಿ ಜೋರಾಗಿ ಅತ್ತಿತ್ತ ಓಡಾಡುವಾಗ ಗಂಟೆಗೆ ತಾಗುತ್ತೆ. ಆ ಗಂಟೆಯ ಶಬ್ದ ಕೇಳಿದ ತಕ್ಷಣ ವಿಜ್ಞಾನಿ ಬಂದು ಅದಕ್ಕೊಂದು ಆಹಾರ ಹಾಕ್ತಾರೆ. ಇದೇ ರೀತಿ ವಾರ ಕಳೆಯುತ್ತೆ, ತಿಂಗಳು ಕಳೆಯುತ್ತೆ. ಕೊನೆಗೆ ಆ ಇಲಿಗೆ ಅರ್ಥವಾಯ್ತು, ಗಂಟೆಯ ಸದ್ದು ಮಾಡಿದ ತಕ್ಷಣ ಈತ ಆಹಾರ ಹಾಕ್ತಾನೆ ಅಂತ. ಆ ವಿಜ್ಞಾನಿ ನಾನೇನು ಸಾಧಿಸಿದ್ದೇನೆ ಅನ್ನುವ ರೀತಿಯಲ್ಲಿ ಸಹ ವಿಜ್ಞಾನಿಗಳನ್ನ ಕರೆದು, ಎಲ್ಲರೂ ನಾಯಿ, ಕುದುರೆ, ಬೆಕ್ಕಿಗೆ ಟ್ರೈನಿಂಗ್ ಕೊಟ್ರೆ ನಾನು ಇಲಿಯೊಂದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೇನೆ, ನೋಡ್ತೀರಾ ಅಂತಾನೆ. ಇಲಿ ಅದೇ ರೀತಿ ಹಸಿವಾದಾಗ ಗಂಟೆ ಸದ್ದು ಮಾಡುತ್ತೆ. ವಿಜ್ಞಾನಿ ಹೋಗಿ ಆಹಾರ ಹಾಕ್ತಾನೆ. ಬಂದವರೆಲ್ಲ ವಿಜ್ಞಾನಿಗೆ ಸಬಾಷ್ ಅಂತಾರೆ. ಸ್ವಲ್ಪ ಸಮಯದ ನಂತರ ಮತ್ತೊಂದು ಇಲಿಯೊಂದನ್ನ ವಿಜ್ಞಾನಿ ತಂದು ಇನ್ನೊಂದು ಗೂಡಲ್ಲಿ ಹಾಕಿ ಅದರ ಪಕ್ಕ ಇಡ್ತಾನೆ. ಹೊಸದಾಗಿ ಬಂದ ಇಲಿ ಕೇಳುತ್ತೆ, ಈ ಮನುಷ್ಯ ಹೇಗೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನ? ಈಗಾಗಲೇ ಟ್ರೈನಿಂಗ್ ಆದ ಇಲಿ ಹೇಳುತ್ತೆ, ಇವನೊಬ್ಬ ಮುಠಾಳ. ಇವನಿಗೆ ನಾನು ಹಸಿವಾದಾಗ ಆಹಾರ ಹಾಕಬೇಕು ಅನ್ನುವುದನ್ನ ತಿಳಿಸೋದಕ್ಕೆ ನನಗೆ 1 ತಿಂಗಳು ಹಿಡಿತು. ಈಗ ನೋಡು, ನಾನು ಗಂಟೆ ಬರೆಸ್ತೇನೆ, ಅವನು ತಂದು ಆಹಾರ ಹಾಕ್ತಾನೆ. ಹಾಗೆ ಗಂಟೆ ಬಾರಿಸ್ತದೆ, ವಿಜ್ಞಾನಿ ತಂದು ಆಹಾರ ಹಾಕ್ತಾನೆ. ಯಾವತ್ತು ಒಂದು ವಿಷಯವನ್ನ ನೋಡುವ ದೃಷ್ಟಿಕೋನ ಅನೇಕ ಇರ್ಬೋದು. ತನಗೇ ಎಲ್ಲ ತಿಳಿದಿದೆ, ತಾನೇ ಮಹಾಜ್ಞಾನಿ ಅಂದ್ಕೊಂಡ್ರೆ ಅದು ನಮ್ಮ ಮೂಗಿನ ನೇರದ ಯೋಚನೆ ಆಗ್ಬೋದು. ಎಲ್ಲರೂ ಅವರವರ ಮಟ್ಟದಲ್ಲಿ ಅವರವರು ಜ್ಞಾನಿಗಳೇ.